ಅಮ್ಮನವರಿಗೆ ಪ್ರಿಯವಾದದ್ದು ಬಳೆನ ಹರಕೆ ರೂಪದಲ್ಲಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬಳೆ ಪದ್ಮಾವತಿ ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಆಗದೇ ಇದ್ದವರಿಗೆ, ಮಕ್ಕಳಾಗದೇ ಇದ್ದವರಿಗೆ, ಉದ್ಯೋಗದಲ್ಲಿ ದೋಷ ಇದ್ದವರಿಗೆ ಹುತ್ತದ ಮಣ್ಣನ್ನ ಪ್ರಸಾದವಾಗಿ ಕೊಡ್ತಾರೆ. ಮಾರನೇ ದಿನ ಬರಬೇಕಾದ್ರೆ ಆ ಮೂರ್ತಿ ಇಟ್ಟಿದ್ದ ಅಡಿಯಿಂದಾನೇ ಹುತ್ತ ಇದ್ದಿರುತ್ತೆ. ಹುತ್ತಕ್ಕೆ ಸುತ್ತ ಒಂದು ಸರ್ಪ ಸುತ್ತಿರುತ್ತೆ. ಅದು ನಮ್ಮಲ್ಲಿಗೇನೆ ಆ ದೇವಿ ಬಂದಿದ್ದಾಳೆ ಅನ್ನೋದನ್ನ ನೆನೆಸ್ಕೊಂಡು ಅವರಿಗೆ ಗೊತ್ತಿಲ್ಲದೆ ಅವ್ರ ಕಣ್ಣಲ್ಲಿ ನೀರು ಬಂತು. ನಾನು ದೇವ್ರ ಪೂಜೆ ಮಾಡ್ತೀನಿ. ಸ್ವಲ್ಪ ಒಂದೇ ವಾರದಲ್ಲೇ ನನಗೆ ಮನೆ ಕಟ್ಟಕ್ಕೆ ಅನುಕೂಲ ಆಯ್ತು. ಬಂದಿದ್ದು 2 ತಿಂಗಳಲ್ಲೇ ನಾನು ಹೊರಟಿದ್ದೆ. ಇವತ್ತು ನಾವು ಒಡನ್ಬೈಲು ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಬನ್ನಿ ಬಂದೆ ಬನ್ನಿ. ಇಲ್ಲಿ ನೀರು ಕುಡಿದು ಬರ್ತೇನೆ. ಇವರು ಎಂತ ಮಾಡಿ ಇವರು ಬರೋದು ಕಾಣು ನಂದು ಹೇಳ್ತಿದ್ದಾರೆ. ನಾನು ಸ್ಟಾರ್ಟ್ ಮಾಡ್ತೇನೆ, ನೀವು ಬರ್ದಾರೆ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಾಚಾರ್ಯ ಯೂಟ್ಯೂಬ್ ಚಾನಲ್. ಓಕೆ, ಎಂತ ಅಡ್ಡ ಬರೋದು. ಓಕೆ, ಇವತ್ತು ನಾವು ಶ್ರೀ ಕ್ಷೇತ್ರ ಒಂದು ಡಿಸಿಪ್ಲಿನ್ ಇಲ್ಲ. ಇವತ್ತು ನಾವು ಒಡನ್ಬೈಲು ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ. ಅಲ್ಲಿಗೆ ಹೋಗ್ಬೇಕು ಅಂತ ಇವತ್ತಿದ್ದು ಕನ್ಸಲ್ಲ, ಎಷ್ಟೋ ಟೈಮಿಂದ ಅನ್ಕೊಡ್ತಾ ಇದ್ವಿ. ಅದರ ಬಗ್ಗೆ ಕೇಳಿದಾಗೆಲ್ಲ ಅಲ್ಲಿಗೆ ಹೋಗಲೇಬೇಕು ಅಂತ ಅನಿಸ್ತಿತ್ತು. ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಈಗ ಇದ್ದೇವೆ, ಇನ್ನು 1 ಕಿಲೋಮೀಟರ್ ಇರೋದಷ್ಟೇ. ಇಲ್ಲಿಗೆ ಬಳೆ ಪದ್ಮಾವತಿ ಅಂತ ಯಾಕೆ ಕರೀತಾರೆ ಅಂದರೆ ಅಮ್ಮನವರಿಗೆ ಪ್ರಿಯವಾದದ್ದು ಬಳೆ. ಹಾಗಾಗಿ ಇಲ್ಲಿ ಬಳೆನ ಹರಕೆ ರೂಪದಲ್ಲಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬಳೆ ಪದ್ಮಾವತಿ ಅಂತ ಹೇಳ್ತಾರೆ. ಈ ಕ್ಷೇತ್ರ ಎಲ್ಲಿರೋದು ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಜಲಪಾತ ಇದೆಯಲ್ಲ, ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಒಡನ್ಬೈಲು ಎಂಬ ಹಳ್ಳಿಯಲ್ಲಿ ಈ ಬಳೆ ಪದ್ಮಾವತಿ ದೇವಸ್ಥಾನ ಇದೆ. ಈ ದೇವಸ್ಥಾನವು ಶರಾವತಿ ನದಿಯ ಅರಣ್ಯ ಪ್ರದೇಶದಲ್ಲಿ ಗಿಡಕಟ್ಟುಗಳ ಮಧ್ಯೆ ಪ್ರಾಕೃತಿಕ ಶಾಂತ ವಾತಾವರಣದಲ್ಲಿ ನೆಲೆಗೊಂಡಿದೆ. ಇದು ಫಾರೆಸ್ಟ್ ಏರಿಯಾ ಹಾಗೂ ಶರಾವತಿ ನದಿಯ ಅಣೆಕಟ್ಟು ಯೋಜನೆಯ ಆಸುಪಾಸಲ್ಲಿರುವ ಒಂದು ಸ್ಥಳ ಆಗಿರೋದ್ರಿಂದ ತುಂಬಾ ಚೆಕಿಂಗ್ ಇರುತ್ತೆ ಇಲ್ಲಿ. ಸಂಜೆ 6 ಗಂಟೆ ನಂತರ ಸ್ವಲ್ಪ ಕಷ್ಟ ಹೋಗೋದಕ್ಕೆ. ಹಾಗೆ ಆ ಒಂದು ಚೆಕ್ಕಿಂಗ್ನ ದಾಟಿ ನಾವು ಈ ಕ್ಷೇತ್ರಕ್ಕೆ ಬರಬೇಕು. ಒಂದು ರಿಸ್ಟ್ರಿಕ್ಷನ್ ಏರಿಯಾ, ಹಾಗೇನೆ ಇಷ್ಟು ದೊಡ್ಡ ಕಾಡು ಮಧ್ಯೆ ಇರೋ ಈ ದೇವಸ್ಥಾನದಲ್ಲಿ ಜನವೇ ಇಲ್ಲ ಅಂತ ಅನ್ಕೊಂಡಿದ್ವಿ. ನಾವು ಲಿಟ್ರಲಿ ವೆಹಿಕಲೇ ಇರಲಿಲ್ಲ ಹೋಗ್ಬೇಕಾದ್ರೆ. ಅಷ್ಟೊಂದು ಜನ ಇರಲಿಲ್ಲ ಅಂತ ಅಂದ್ಕೊಂಡ್ರೆ ಕಾರ್ ಪಾರ್ಕಿಂಗ್ ಹತ್ರ ಬಂದು ನೋಡ್ತೀವಿ, ಅಪ್ಪ ಇಷ್ಟು ಜನ ಇದ್ದಾರೆ. ಅಲ್ಲಿಗೆ ಹೋದಾಗ ಈ ಕ್ಷೇತ್ರದ ಮ್ಯಾನೇಜರ್ ಆಗಿರುವಂಥ ದರ್ಶನ್ ಅವರು ನಮಗೆ ಹಲವಾರು ಮಾಹಿತಿಗಳನ್ನ ನೀಡಿದ್ರು. ಬನ್ನಿ ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಇದೇ ಅಮ್ಮನವರು ಮೂಲವಾಗಿರುವಂಥದ್ದು ಹುತ್ತದಲ್ಲಿರುವಂಥದ್ದು. ಅದೇ ಅಮ್ಮನವರು ಈ ಸ್ಥಳದಲ್ಲಿ ಮೂರ್ತಿ ರೂಪದಲ್ಲಿರುವಂಥ ಸ್ಥಳ. ಆ ಮೂಲವಾಗಿರುವಂಥ ಅಮ್ಮನವರಿಗೆ 70 ವರ್ಷ ಆಯಿತು. ಆದರೂ ಮೂಲ ಸ್ಥಳಕ್ಕೆ 500 ವರ್ಷಗಳ ಹಳೆಯದು. ಮಹಾದೇವಿ ಹಾವಿನ ಮರಿಗಳನ್ನೆಲ್ಲ ಎತ್ತಿ ಹುತ್ತದ ಮೇಲೆ ಬಿಟ್ಟು ಪೂಜೆ ಮಾಡ್ತಿದ್ರಂತೆ ಮೂಲ ಸ್ಥಳದಲ್ಲಿ. ಗೌರ್ಮೆಂಟ್ ಡ್ಯಾಮ್ ಕಟ್ಟಬೇಕು, ನಾವು ಈ ಶರಾವತಿ ನದಿಗೆ ಅಣೆಕಟ್ಟು ಕಟ್ಟಬೇಕು ಅಡ್ಡವಾಗಿ. ಈ ಜಾಗ ಎಲ್ಲ ಸಂಪೂರ್ಣ ನೀರಲ್ಲಿ ಮುಳುಗಡೆ ಆಗುತ್ತೆ, ನೀವು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ಅಂತ ಹೇಳಿ ಅವರಿಗೆ ಮನೆಯವರಿಗೆ ಸೂಚನೆ ಕೊಡ್ತಾರೆ. ಮೂಲವಾಗಿ ಜೈನ ವಿಧಿವಿಧಾನ ಪ್ರಕಾರನೇ ಪೂಜೆ ಆಗುವಂಥದ್ದು ಈ ಸ್ಥಳದಲ್ಲಿ. ಜೈನರು ಪದ್ಮಾವತಿ ಅಂತ ಕರೀತಿದ್ರು. ಕಾಲ ಕಳೆದಾಗೆ ಅಲ್ಲಿ ಗೌರ್ಮೆಂಟ್ ನೋಟಿಸ್ ಕೊಟ್ಟಾಗ ಅನಿವಾರ್ಯವಾಗಿ ಅವ್ರ ವಂಶಸ್ಥರು ಇಲ್ಲಿಗೆ ಸ್ಥಳಾಂತರ ಆಗಬೇಕಾಗಿದ್ದ ಸಮಯ ಬಂದಾಗ, ನಂತರದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡ್ತಿರೋರು ಬರಿಗೈಯಲ್ಲಿ ಈ ಸ್ಥಳಕ್ಕೆ ಬರಬೇಕಾದ ಸಮಯ ಬಂದಾಗ ಹುತ್ತದ ಮಧ್ಯದಲ್ಲಿರುವಂಥ ಒಂದು ಶಿಲೆ ಮೂರ್ತಿ ಇದೆ, ಆ ಮೂರ್ತಿಯನ್ನು ಈ ಸ್ಥಳಕ್ಕೆ ಅವ್ರ ಜೊತೆಗೆ ತಗೊಬರ್ತಾನೆ. ಶರಾವತಿ ನದಿಯ ಅಣೆಕಟ್ಟು ಯೋಜನೆ ಟೈಮ್ನಲ್ಲಿ ಹಲವಾರು ಊರುಗಳನ್ನ ಮುಳುಗಡೆ ಮಾಡೋ ಪರಿಸ್ಥಿತಿ ಎದುರಾಗುತ್ತೆ. ಆ ಸಮಯದಲ್ಲಿ ಅಲ್ಲಿಂದ
ಯಾವ ಊರು? ವಂದನಬೈಲು ಅಂತ ಗ್ರಾಮಕ್ಕೆ ಈ ದೇವರನ್ನ ಸ್ಥಳಾಂತರಿಸಲಾಗ್ತದೆ. ಅದೇ ಈಗ ಒಡನ್ಬೈಲು ಆಗಿದ್ದು ಅಂತ ಹೇಳ್ತಾರೆ. ಧರ್ಮದರ್ಶಿಗಳು ಹುಟ್ಟಿ 18 ವರ್ಷ ಆದ್ಮೇಲೆ ಮತ್ತೆ ಕನ್ಸಲ್ಲಿ ಬಂದು ಅಮ್ಮನವ್ರ ಸೂಚನೆ ಕೊಡ್ತಾರೆ. ಮೂರ್ತಿ ಮುಂದೊಂದು ಸವಾಲಾಗ್ತದೆ. ನಿಜವಾಗ್ಲೂ ನೀನು ಮೂಲದಲ್ಲಿರುವಂಥ ಪದ್ಮಾವತಿ ಅಮ್ಮನವರೇ ಆಗಿದ್ರೆ ಈ ಸ್ಥಳದಲ್ಲೂ ಅದೇ ರೂಪವನ್ನು ತೋರಿಸ್ಬೇಕು. ಮಾರನೇ ದಿನ ಬರಬೇಕಾದ್ರೆ ಆ ಮೂರ್ತಿ ಇಟ್ಟಿದ್ದ ಅಡಿಯಿಂದನೇ ಹುತ್ತ ಇದ್ದಿರುತ್ತೆ. ಹುತ್ತಕ್ಕೆ ಸುತ್ತ ಒಂದು ಅವ್ರು ಹೇಳಿದಾಗೆ ಒಂದು ಸರ್ಪ ಸುತ್ತಿರುತ್ತೆ. ಆ ದೃಶ್ಯ ಅವರು ನೋಡ್ತಾರೆ. ಈಗ ನಮ್ಮ ಮಗಳು ಸಹ ಎದ್ದಿದ್ದಾಳೆ, ಅವಳು ಕೂಡ ಜಾಯ್ನ್ ಆಗಿದ್ದಾಳೆ ನಮ್ಮ ಜೊತೆ. ಹಾಯ್ ಮಾಡು ಮಗಳು. ಹಾಯ್ ಮಾಡಿ ಮಗಳೇ. ಹೆಬ್ಬೈಲಲ್ಲಿ ಇರೋ ಅಮ್ಮನೇ ಇವ್ರ ಜೊತೆ ಬಂದಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಸೂಚನೆ ಸಿಗುತ್ತೆ ಅವರಿಗೆ. ಅಲ್ಲ, ಸವಾಲು ಹಾಕ್ತಾರೆ. ಆ ದೇವರು ಅವರ ಜೊತೆಗೇನೆ ಇದ್ದಾರೆ. ಈ ಎಲ್ಲವನ್ನು ಬಿಟ್ಟು ತಮ್ಮಲ್ಲಿಗೇನೆ ಆ ದೇವಿ ಬಂದಿದ್ದಾಳೆ ಅನ್ನೋದನ್ನು ನೆನೆಸ್ಕೊಂಡು ದರ್ಶನ ಅವ್ರಿಗೆ ಹೇಳ್ತಾ ಇರಬೇಕಾದ್ರೆ ಅವರಿಗೆ ಗೊತ್ತಿಲ್ಲದೆ ಅವ್ರ ಕಣ್ಣಲ್ಲಿ ನೀರು ಬಂತು. ಸತ್ಯ ಅಂತ ಗೊತ್ತಾಗತ್ತೆ. ನಾನು ದೇವ್ರ ಪೂಜೆ ಮಾಡ್ತೀನಿ ಸ್ವಲ್ಪ. ಖುಷಿಗೆ ಬರುತ್ತೆ ಅದು. ನಾನೇ ಅಲ್ಲಿ ಮೂಲ ಸ್ಥಳದಲ್ಲಿ ಪೂಜೆ ಮಾಡುವಂಥದ್ದು. ನಾನೇ ಅಮ್ಮನವ್ರಿಗೆ ಪೂಜೆ ಮಾಡ್ತೀನಿ. ಇಲ್ಲಿ ಮದುವೆ ಆಗದೇ ಇದ್ದವರಿಗೆ, ಮಕ್ಕಳಾಗದೇ ಇದ್ದವರಿಗೆ, ಉದ್ಯೋಗದಲ್ಲಿ ದೋಷ ಇದ್ದವರಿಗೆ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡ್ತಾರೆ. ಆ ಹುತ್ತದ ಪ್ರಸಾದದಿಂದ ಎಷ್ಟೋ ಜನರ ಜೀವನ ಕೂಡ ಸುಧಾರಣೆ ಆಗಿದೆ. ಅವರ ಒಬ್ಬೊಬ್ಬರ ಕಥೆಗಳು ತುಂಬ ನಮಗೆ ಮ್ಯಾಜಿಕ್ ಅನಿಸುತ್ತೆ. ಮಕ್ಕಳಾಗದೆ 16 ವರ್ಷ ಮೇಲಾಯಿತು, ಎಲ್ಲ ಕಡೆಗೂ ತೋರಿಸಿದ್ವಿ, ಎಲ್ಲೂ ಸಕ್ಸಸ್ ಆಗಲೇ ಇಲ್ಲ. కానీ ಒಬ್ಬರು ಬಳೆ ಪದ್ಮಾವತಿ ದೇವಸ್ಥಾನ ಇದೆ ಹೋಗ್ಬನ್ನಿ ಅಂತ ಹೇಳಿದ್ರು. ಬಂದಿದ್ದು 2 ತಿಂಗಳಲ್ಲೇ ನಾನು ಪ್ರೆಗ್ನೆಂಟ್ ಆದೆ. ಇಷ್ಟು ಕಾಡು ಒಳಗಿದ್ರು, ಇಷ್ಟು ರೋಡ್ ಹಾಳಾಗಿದ್ರು, ನಿಜವಾದ ಭಕ್ತರು ಅದನ್ನ ಯಾವನ್ನೂ ಲೆಕ್ಕ ಮಾಡಲ್ಲ. ಅಮ್ಮನವ್ರು ನೋಡಬೇಕು, ಪ್ರಾರ್ಥನೆ ಮಾಡಬೇಕು, ಬಳೆ ಕೊಡಬೇಕು ಅನ್ನೋ ದೂರದಿಂದ ಬರ್ತಾರೆ. ನಂದು ಕೋರಿಕೆ ಏನಿತ್ತಂದ್ರೆ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಏನು ಇರಲಿಲ್ಲ ನನಗೆ. ಒಂದೇ ವಾರದಲ್ಲೇ ನನಗೆ ಮನೆ ಕಟ್ಟಕ್ಕೆ ಅನುಕೂಲ ಆಯ್ತು. ಈ ತಾಯಿ ಮಹಿಮೆ ತುಂಬಾ ಇದಿದೆ, ಅಪಾರ ಇದೆ. ಮಹಾಶಕ್ತಿ ಅಂಬೆ ದೇವಿ ಸರಸ್ವತಿ ಶರಣು ಶರಣು ಭಗವತಿ ಶರಣು ಶರಣು ಭಗವತಿ. ಈ ಸ್ಥಳದಲ್ಲಿ ತುಲಾಭಾರ ಆಗುತ್ತೆ. ಬಳೆ ಮಗುವಷ್ಟು ತೂಕದ ಬಳೆ ಕೊಡುವಂಥದ್ದು, ಅವರಷ್ಟು ತೂಕದ ಅಕ್ಕಿ, ಬೆಲ್ಲ, ಸಕ್ಕರೆ, ದವಸ ದಾನಗಳನ್ನು ಕೊಡುವಂಥದ್ದೆಲ್ಲ ಇದೇ ಸ್ಥಳದಲ್ಲಿ. ಒಳಗಡೆ ಅಮ್ಮನ ಹತ್ರ ಹರಕೆಗಳಾದಮೇಲೆ ತಂದು ಒಪ್ಪಿಸುವಂಥದ್ದು. ಒಂದೇ ವರ್ಷದಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 4 ಗಂಡು ಮಕ್ಕಳು ಆಯಿತು. 3 ಜನ ತಾಯಿ ಮಹಿಮೆ ತುಂಬ ಚೆನ್ನಾಗಿದೆ. ಇನ್ನೊಂದು ಇಲ್ಲಿ ವಿಶೇಷ ಅಂತ ಅನಿಸಿದ್ದು ನವಗ್ರಹ ವಿಗ್ರಹ. ಎಲ್ಲ ಕಡೆ 9 ಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತಾರೆ, ಆದರೆ ಇಲ್ಲಿ ಒಂದೇ ಕಲ್ಲಲ್ಲಿ 9 ಗ್ರಹಗಳನ್ನು ಕೆತ್ತಿದ್ದಾರೆ. ಶಿಲ್ಪಿಗಳಿಗೂ ಕೂಡ ಒಂದು ಕಲ್ಪನೆ ಇರಲಿಲ್ಲ ಅಂತ ಈ ರೀತಿಯಾಗಿ ಕೆತ್ತನೆ ಮಾಡ್ಬೋದು ಅಂತ. ಸುತ್ತ 9 ಗ್ರಹಗಳಿದೆ. ಗೋಳಾಕಾರದಲ್ಲಿ ಇರೋದ್ರಿಂದ ಯಾವುದೇ ರೀತಿ ದೋಷಗಳು ಬರಲ್ಲ ಕೆತ್ತನೆಯಲ್ಲಿ. ಒಂದೇ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಅಮ್ಮನವರಿಗೆ ಪ್ರಿಯವಾಗಿದ್ದು ವೃಕ್ಷ ಇದು. ನಮಗೆ ಕ್ಷೇತ್ರಕ್ಕೆ ನಾವು ಸೂಚನೆ ಬೇಕಾದರೆ ಈ ಸ್ಥಳದಲ್ಲಿ ಸರ್ಪ ಕಾಣುತ್ತೆ. ಮೂಲವಾಗಿ ಅವಳು ನಾಗರಾಣಿಯಾಗಿರೋದ್ರಿಂದ ಅವರು ಮೂಲ ಸ್ವರೂಪನೇ ಸರ್ಪ. ಹಿಂಗಿದ್ದಿದ್ದು ಆಮೇಲೆ ಈ ರೀತಿ ಬದಲಾವಣೆ ಆಗಿದೆ ಅಂತ. ಇದು ಇಲ್ಲಿ ನೋಡಿ, ಇವರು ಅಜ್ಜವ್ರು. ಇವರು ಈಗ ಧರ್ಮದರ್ಶಿಗಳಿದಾರಲ್ಲ ಇವರು. ನಮ್ಮ ತಂದೆಯವರು ತಗೊಂಡ್ಬಂದು ಇಲ್ಲೊಂದು ಮೂರ್ತಿ ತಗೊಂಡ್ಬಂದು ಇಟ್ಬಿಟ್ರು. ಆ ನಂತರಕ್ಕೆ ಇದು ಪೂಜೆಯಲ್ಲಿ ಒಂದು 15 ವರ್ಷ ಪೂಜೆ ಇಲ್ಲ ಆಯಿತು. 65ರಿಂದ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಈಗ ಇರುವಂಥ ದೇವಸ್ಥಾನ ಇದು. ಅವಾಗ ಈ ರೀತಿ ಇತ್ತು, ಪರಿಸ್ಥಿತಿಗಳು ಹೀಗಿತ್ತು. ಅದು ಈಗಿದ್ದ ಪರಿಸ್ಥಿತಿ ಈ ರೀತಿ ಬದಲಾವಣೆಗಳಾಗಿದೆ ಅಂತ. ಈ ಕಾಡು ಮಧ್ಯೆ ಒಂದು ದೇವಸ್ಥಾನ ಕಟ್ಟೋದು ಇವಾಗ ನೋಡೋದಕ್ಕೆ ಇಷ್ಟು ಇಂಪ್ರೂವ್ ಆಗಿದೆ. ಬಟ್ ಆ ಟೈಮಲ್ಲಿ ದರ್ಶನ್ ಅವರ ಅಜ್ಜ ದೇವಿಯ ಒಂದು ಸಂದೇಶಕ್ಕೆ ಆ ಒಂದು ಕ್ಷೇತ್ರ ಈ ಲೆವೆಲ್ಗೆ ನಿರ್ಮಾಣ ಆಗಿದೆ. ಆ ಟೈಮಲ್ಲಿ ಅವರು ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಇವ್ರು ಮನೆ ಹೋಗಿ ದುಡ್ಡು ಈ ದೇವಸ್ಥಾನ ಕಟ್ಟಿರೋ ಸರ್. ಇದು ನಮ್ಮ ಹತ್ರ ಏನಿಲ್ಲ ಬ್ಯಾಕ್ಗ್ರೌಂಡು. ಅಜ್ಜವರೇ ನಮಗೆ ಇಲ್ಲಿ ಫೌಂಡೇಶನ್ ಅಂದರೆ ಈ ಸ್ಥಳಕ್ಕೆ. ನಂತರ ನಮ್ಮ ತಂದೆಯವರು, ನಂತರ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಿರುವಂಥದ್ದು. ಅವರ ಈ ಸಾಧನೆಗೆ ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಅಡಿಯಲ್ಲಿ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮಗೆ ಎದುರು ಕಡೆ ಕಾಣೋ ಒಂದು ದೇವಸ್ಥಾನ ಇದಾಗಿರುತ್ತೆ. ಇದರ ಹತ್ರನೇ ಇನ್ನೊಂದು ದೇವಸ್ಥಾನ ಇದೆ, ಅದೇ ಮೂಲ ದೇವಸ್ಥಾನ. ಅಲ್ಲಿ ಮೂಲ ಮೂರ್ತಿ ಕೂಡ ಇದೆ.
ಅಲ್ಲಿ ಹೇಗಿದೆ ಬನ್ನಿ ನೋಡ್ಕೊಂಬಣ್ಣ. ನೀವು ನೋಡ್ತಾ ಇರೋದು ಈಗ ಪಶ್ಚಿಮ ದಿಕ್ಕಿಂದು, ಅಲ್ಲಿ ಪಶ್ಚಿಮಾಭಿಮುಖ, ಇದು ಉತ್ತರಾಭಿಮುಖ ಪದ್ಮಾವತಿ ಅಮ್ಮನವರು. ಅದು ಮಿಡ್ಲಲ್ಲಿ ಹುತ್ತ ಅಲ್ಲ? ಹೌದು, ಇಲ್ಲಿಂದ ಕಾಣ್ತಾರೆ ನೋಡಿ ಮೂಲ ಅಮ್ಮ. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಕಾಣ್ತಾರೆ ನೋಡಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ 4 ದಿಕ್ಕಿನಲ್ಲಿ ಅಮ್ಮನವರನ್ನ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಮೂಲದಲ್ಲಿ ಕೂಡ ಇದ್ದಾರೆ. ಒಟ್ಟಿಗೆ ಇಲ್ಲಿ 5 ಪದ್ಮಾವತಿ ಅಮ್ಮನವ್ರನ್ನ ನೋಡ್ಬೋದು. ಇದು ಸುತ್ತನೂ ಸಹ ಹೈಟ್ ಮಾಡಿ ಕಟ್ಟಿರುವಂಥದ್ದು. ಮಧ್ಯದಲ್ಲಿ ಹುತ್ತ ಇದೆ, ಹುತ್ತಕ್ಕೆ ಸುತ್ತ ಕಟ್ಟೆ ಕಟ್ಟಿರುವಂಥದ್ದು. ಒಂದು 20 ರಿಂದ 25 ನಿಮಿಷ ಸಮಯದಲ್ಲಿ ಅಮ್ಮನವರು ಮೂಲ ಏನು ಗುಡಿ ಸುತ್ತ ಕಟ್ಟಿದ ಗುಡಿನ 4 ಕಡೆ 4 ಮುಖ ಆಗಿ ಬೀಳುತ್ತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಒಂದೇ ಒಂದು ಹಂಚು ಪೀಸು ಸಹ ಅಮ್ಮನವ್ರ ಹುತ್ತದ ಮೇಲೆ ಬೀಳಲ್ಲ. ಅಮ್ಮನವ್ರ ಹುತ್ತಕ್ಕೆ ಒಂದು ಹಾನಿ, ಯಾವುದೇ ರೀತಿ ಹಾನಿ ಆಗಲ್ಲ. ನಂತರದಲ್ಲಿ ಇಲ್ಲಿ ಬಂದು ನೋಡಿದಾಗ 4 ಕಡೆ 4 ಮುಖ ಆಗಿ ಬಿದ್ದಿತ್ತು. ಅವ್ರು ಇರ್ಬೇಕಾದ್ರೆ ಆಗಿರುವಂಥದ್ದು. ನಂತರದಲ್ಲಿ ಅಮ್ಮನವ್ರ ಕನ್ಸಲ್ಲಿ ಒಂದು ಏನು ಹೇಳಿದ್ರು ಅಂದರೆ, ಈ ಮೂಲ ಸ್ಥಳದಲ್ಲಿ ನನ್ನನ್ನು ಚತುರ್ಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಹುತ್ತದ ಮಧ್ಯದಲ್ಲಿ ಕಾಣ್ತಾ ಇದ್ದಾರಾ? ನೀವು ಇಲ್ಲಿ ಮೂಲ ವಿಗ್ರಹದಲ್ಲಿ ನೋಡ್ಬೋದು ಹಳೆ ಬಳೆಗಳನ್ನ. ಇದು 40-50 ವರ್ಷ ಹಿಂದಿನ ಬಳೆಗಳು. ಈ ಸ್ಥಳದಲ್ಲಿ ಅಮ್ಮನವರು ಒಂದೇ ಆಗಿರೋದ್ರಿಂದ ಈ ಸ್ಥಳದಲ್ಲಿ ಬಳೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಮುಂದೆ ಏನು ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಮುಂದೆ ನಡಿಬೇಕಾದ ಶುಭ ಕಾರ್ಯಗಳ ವಿಚಾರವಾಗಿ ಅಥವಾ ಏನು ನಡೆಸ್ಕೊಡ್ಬೇಕು ಆ ವಿಚಾರವನ್ನು ಅಮ್ಮನ ಮುಂದೆ ಹೇಳಿ ನಡೆಸ್ಕೊಟ್ಟ ಆದಮೇಲೆ ನಿನ್ನ ಸ್ಥಳದಲ್ಲಿ ಬಂದು ಮದುವೆ ಮತ್ತು ಮಕ್ಕಳ ವಿಚಾರಕ್ಕೆ ಬಳೆ ಹರಕೆ, ಉಳಿದಿದ್ದ ವಿಚಾರಗಳಿಗೆ ಅನ್ನದಾನ ಮಾಡಿಸ್ತೀನಮ್ಮ ಅಂತ ಹೇಳಿ ಸಂಕಲ್ಪಗಳನ್ನು ಹೇಳ್ಕೊಳ್ಳಿ. ಕೆಲಸ ಕಾರ್ಯಗಳು ಪೂರ್ಣ ಆದಮೇಲೆ ಬಂದು ಹರಕೆಗಳನ್ನು ತೀರಿಸುವಂಥದ್ದು. ಹಾಗೆಯೇ ಅಮ್ಮನವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಮ್ಮನವರ ಜೊತೆ ಹಲವು ಶಕ್ತಿಗಳು ಕೂಡ ಇಲ್ಲಿ ಬಂದಿವೆ. ಅವರುಗಳಿಗೆಲ್ಲ ಅಮ್ಮನ ಜೊತೆಗೆ ಬಂದ ಅಮ್ಮನ ಜೊತೆಗೆ ಇರುವಂಥದ್ದು ಶಕ್ತಿಗಳು ಮುಕ್ತಿನ ಸಂಪತ್ನಾಗ ಸ್ವಾಮಿಯವರು. ಇದು ಮಹಾಸತಿ ಅಮ್ಮನವರು ಅಂತ. ಇದು ಅಷ್ಟೇ ಶಕ್ತಿ ಈ ಕ್ಷೇತ್ರದ ರಕ್ಷಣೆ ಮಾಡುವಂಥದ್ದು. ಹಾಗೆಯೇ ವಿಶೇಷವಾಗಿ ಭೂತರಾಜ, ಇವರಿಗೆ ಜಾಗದಲ್ಲಿ ಅಥವಾ ವ್ಯವಹಾರದಲ್ಲಿ ದೋಷಗಳೆಲ್ಲ ಇದ್ರೆ ಇಲ್ಲಿ ಹರಕೆಯಾಗಿ ಕುಂಬಳಕಾಯಿ, ತ್ರಿಶೂಲಗಳನ್ನು ನೀಡ್ತಾರೆ. ಸ್ಥಳದಲ್ಲಿ ಯಾವ ರೀತಿ ಬಲಿಗಳು ಯಾವುದು ನಾವು ನಮ್ಮ ಮೂಲದಿಂದ ನಾವು ಮಾಡಿಲ್ಲ ಸರ್. ಅದು ಅದಕ್ಕೋಸ್ಕರ ಸ್ವಾಮಿ ಕುಂಬಳಕಾಯಿ ಕೊಡ್ತೀನಿ ಅಂತ ಪ್ರಾರ್ಥನೆ. ಅಲ್ಲಿ ಪಕ್ಕದಲ್ಲಿ ತ್ರಿಶೂಲಗಳು ಕಾಣುತ್ತಲ್ಲ, ತ್ರಿಶೂಲ ಪ್ರಾರ್ಥನೆಗಳು. ಈ ಥರ ತ್ರಿಶೂಲ ಕರಗಿಸಿ ಇದು ಮಾಡಿಸ್ಬಿಡ್ತೀವಿ ಪ್ರಭಾವಳಿಯಿಂದ. ಈ ರೀತಿ ಬದಲಾವಣೆ ಆಗುತ್ತೆ ಅಂತ 3 ವರ್ಷದಲ್ಲಿ ಯಾರು ಮನಸ್ಸಲ್ಲಿ ಯಾರು ಅನಿಸಿರ್ಲಿಲ್ಲ ಸರ್. ಅದೊಂದು ನಮ್ಮ ಮಿರಾಕಲ್ ಸರ್. ಹೊರಗಡೆಯಿಂದ ಜನ ಎಲ್ಲ ಬರ್ತಾರೆ. ಹುಬ್ಳಿ, ಬೆಳಗಾಂ, ಧಾರವಾಡ, ರಾಯಬಾಗ್, ಚಿಂಚಲಿ, ಮಹಾರಾಷ್ಟ್ರ, ಇಲ್ಲ ಬೆಂಗಳೂರು ಸೈಡು ಎಲ್ಲರೂ ಬರ್ತಾರೆ. ಪ್ರತಿ ದಿವಸ ಅನ್ನದಾನ ನಡೀತಾ ಇದೆ. ತಿಂಗಳ 50,000 ಜನಕ್ಕೆ ಊಟದ ವ್ಯವಸ್ಥೆ, ಅನ್ನದಾನ ಮಾಡ್ತೀವಿ. ಏನಿಲ್ಲ ಅನ್ನೋ ನಮಗೆ ತಿಂಗಳ ಒಂದು 4.25 ಟನ್ ರೈಸ್ ಬೇಕು, ಒಂದು ಟನ್ನು ರವೆ ಬೇಕು. ಅದರ ಅಂದಾಜಿನ ಪ್ರಕಾರ 50,000 ಜನಕ್ಕೆ ಊಟದ ವ್ಯವಸ್ಥೆ. 10 ಜನಕ್ಕೆ ಮನೆಗೆ ಬಂದಾಗ 10 ಜನಕ್ಕೆ ಊಟ ಮಾಡೋಕೋದೇ ಎಷ್ಟು ಕಷ್ಟ ಇದೆ. ಅದ್ರಲ್ಲಿ ನಮಗೂ ಒಂದ್ಸತಿ ಆಶ್ಚರ್ಯ ಆಗುತ್ತೆ, ನಾವು ಮಾಡ್ತಾ ಇದೀವಲ್ಲ ಅಂತ ಹೇಳಿ. ಅಂದರೆ ನಮ್ಮ ಕೈಲಿ ಅಮ್ಮ ಮಾಡಿಸ್ತಾರಲ್ಲ ಅನ್ನೋದೊಂದು ಇವಳು ಇಷ್ಟು ಆಟ ಮಾಡ್ತಿದ್ದಾಳೆ ಅಂದ್ರೆ ಲಾಗ್ ಮುಗಿಸೋ ಟೈಮ್ ಬಂತು ಅಂತ ಅರ್ಥ. ಓಕೆ, ನೋಡಿದ್ರಲ್ಲ, ಇದು ನಮ್ಮ ಒಡನ್ಬೈಲು ದೇವಿಯ ಮಹಾತ್ಮೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ಈ ಕ್ಷೇತ್ರದ ಬಗ್ಗೆ ನಿಮಗೂ ಇಂಟ್ರೆಸ್ಟಿಂಗ್ ಅನಿಸಿದರೆ ಕಮೆಂಟ್ ಮಾಡಿ. ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನಿಸಿದ್ರು ಕೂಡ ಅಥವಾ ಹೋಗಿ ಬಂದಿದ್ದರೆ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಒಡಂಬೈಲು ಅಮ್ಮನವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಮನೆಯವರ ಮೇಲೆ ಹಾಗೂ ಎಲ್ಲರ ಮೇಲೆ ಇರಲಿ ಅಂತ ನಾವು ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.